3 ದಿವಸ 4 ಮೈಗೆ ಹಚ್ಕೊಳಕ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸ್ವಲ್ಪ ವಿಡಿಯೋ ದೊಡ್ಡದೂ ಐತಿ, ಯಾಕಂದ್ರೆ 2 ದಿವಸದಿಂದ ಐತಿಲ್ಲ, ಹಾಗಾಗಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೀನಿ ನಾನು. ಈಗಿದ್ರೆ ನಾನು ಬೆಳಗ್ಗೆ ಎದ್ದಿಂದ ಕೈಕಾಲು ಮುಖ ತಗೊಂಡು ನೀರು ಬಿಸಿ ಮಾಡ್ಕೊಂಡು ಕುಡಿಯೋ ನಂತರ ನೀರು ಬಿಸಿ ಮಾಡಾಕತ್ತೀನಿ ನೋಡ್ರಿ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತಿ, ಹಾಗಾಗಿ ಶಾಲ್ ಹಚ್ಕೊಂಡ್ಬಿಟ್ಟು ನೀರು ಬಿಸಿ ಮಾಡಾಕಂತೀನಿ. ಅಂದರೆ ಎದ್ದ ತಕ್ಷಣ ಫುಲ್ ಥಂಡಿ ಜಾಸ್ತಿನೇ ಆಗಿಬಿಡುತ್ತೆ ರೀ, ಹಾಗಾಗಿ ಶಾಲ್ ಹಚ್ಕೊಂಡ್ರೆ ಸ್ವಲ್ಪ ಥಂಡಿ ಕಮ್ಮಿ ಆಗುತ್ತಲ್ಲ. ಹಾಗಾಗಿ ಇದಂತೂ ನನ್ನ ಮದುವೆಂದ ಶಾಲ್ ನೋಡ್ರಿ, ಹಚ್ಕೊಂಡ್ಬಿಟ್ರೆ ಭಾಳ ಬೆಚ್ಚಗಿರುತ್ತೆ. ಅಂದರೆ ಎಲ್ಲರೂ ಹೋಗ್ಬೇಕಾದ್ರೆ ಒನ್ ಡೇ ಟ್ರಿಪ್ಪಿಗೆ ಮತ್ತು ರಾತ್ರಿ ಟ್ರೈನ್ದೊಳಗತ್ತೆ ಹಚ್ಕೊಳಕಂತೇಳಿ ಎಲ್ಲರೂ ಹೋಗೋ ಮುಂದೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಆದ್ರೂ ಹಳೇದು ಮಾತ್ರ ಆಗಿಲ್ಲ ರೀ, ಅಂದರೆ ಒಲಂದ ಐತಿ ಇದು. ಈಗಿದ್ರೆ ನೀರನ್ನು ಬಿಸಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಬಿಸಿನೀರು ಕುಡಿದ್ಬಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಕೆಲಸ ಮಾತ್ರ ನಾಯಿಗೆ ಊಟಕ್ಕೆ ಹಾಕೋದು, ಗುಬ್ಬಚ್ಚಿಗೆ ನೀರು ಹಾಕೋದ್ರಿ. ಗುಬ್ಬಚ್ಚಿಗೆ ಕಾಳು ಹಾಕೋದು. ನೀರನ್ನು ತುಂಬಿಟ್ಟಿರ್ತೀನಿ ರೀ ಗುಬ್ಬಚ್ಚಿಗೆ ಮತ್ತು ನಾಯಿಗೆ. ಬೆಳಗ್ಗೆ ಬಾಕ್ಲ ತೆಗೆದ ತಕ್ಷಣ ಬಂದ ಯಾವ ರೀತಿ ನೋಡಾಕತ್ತೈತಿ ನೋಡ್ರಿ. ಇದಂತೂ ಮರಿ ಅಂದರೆ ನಾಯಿ ಮರಿ ಈ ಥರ ನೋಡ್ತಾ ಇರ್ತೈತಿ. ಹಣಿಗೆ ಹಾಕಿ ಊಟಕ್ಕೆ ಹಾಕಿದ ತಕ್ಷಣ ಸುಮ್ಮನೆ ತಿಂದ್ಬಿಟ್ಟು ನೀರು ಕುಡಿದು ಹೋಗ್ಬಿಡುತ್ತೆ. ಗುಬ್ಬಚ್ಚಿನೂ ಅಷ್ಟೇ ರೀ, ಫುಲ್ ಸೌಂಡ್ ಮಾಡ್ತಾನೆ ಇರ್ತಾವೆ. ಅಕ್ಕಿ ಹಾಕೋ ತನಕ ರೀ. ಹಾಗಾದ್ರೆ ಈಗ ಅಕ್ಕಿ ಹಾಕಿದ ತಕ್ಷಣ ಯಾವ ರೀತಿ ಬಂದು ತಿನ್ನೋಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಮತ್ತು ನಾಯಿ ಕೂತಿತ್ತಂತ ಎಲ್ಲ ಹೋಗಿ ಅಲ್ಲಿ ವಯರ್ ಮೇಲೆ ಯಾವ ರೀತಿ ಕುಂತಾವು ಫುಲ್ ಸೌಂಡ್ ಮಾಡ್ಕೊಂತ. ಈಗಿದ್ರೆ ನಾನು ಜಳಕ ಎಲ್ಲ ಮುಗಿಸಿ ಬಂದೆ ನೋಡ್ರಿ. ನಾಷ್ಟಕ್ಕೆ ಏನು ಮಾಡಿದಂತೇಳಿ ವಿಚಾರ ಮಾಡಾಕತ್ತಿದ್ದೆ. ಚಪಾತಿನೂ ಬೇಡಂತ, ರೈಸ್ ಐಟಮ್ನೂ ಬೇಡ ಅಂತಾರು. ಅಂದರೆ ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಈ ಥರ ಪಲಾವ್ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ. ಮೆಂತ್ಯ ಪಲಾವ್ ಮಾತ್ರ ಇಷ್ಟ ಆಗೋದ್ರಿ. ಅದನ್ನೇ ಯಾವಾಗರೆ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ. ಆದರೆ ಇವತ್ತು ನಾಷ್ಟಕ್ಕೆ ಏನು ಮಾಡಲಿ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ. ಮತ್ತು ತನೂ ಕೇಳಿದ ಕೂಡಲೇ ಬರೀ ಶಾವಿಗೆ ಉಪ್ಪಿಟ್ಟು ಮಾಡಿರಿ ಮಮ್ಮಿ ಅಂತಂದು. ಚಪಾತಿ ಬೇಡ ಅಂತ ಅಂದ್ಕೊಳ್ಳೆ ಇನ್ನು ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಶಾವಿಗೆ ಸ್ವಲ್ಪ ಕಮ್ಮಿನೇ ಇದ್ದು ಸಣ್ಣ ಡಬ್ಬಿ ಒಳಗ್ರಿ. ಇನ್ನು ಮ್ಯಾಲಿನ ತೆಗಿಯೋ ಸರ್ಕಸ್ ಮಾಡಬೇಕು. ಅಂದರೆ ಇದು ಏನಂತ ಪರ್ಚಿ ಮೇಲೆ ಕುರ್ಚಿ ಇಟ್ಟು ಮ್ಯಾಲೆ ಹತ್ತ ಮುಂದಾಗಂತೂ ಜರಾಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಭಯನೂ ಇರ್ತೈತ್ರಿ. ಎಲ್ಲಿ ಮ್ಯಾಲೆ ಹತ್ತದಾಗ ಜರಗ್ ಬಿಟ್ರೆ ಹೆಬ್ಬಿದ್ರೆ ಹೆಂಗಪ್ಪ ಅಂತ ಅನ್ನಿಸ್ತಾ ಇರ್ತೈತಿ. ಈಗಿದ್ರೆ ನಾನು ಮ್ಯಾಲಿನ ಶಾವಿಗೆದ ಡಬ್ಬಿ ತೊಗೊಂಡ್ಬಿಟ್ಟು ತೆಗ್ಯಾಕಂತೀನಿ ನೋಡ್ರಿ. ಅಂದರೆ ಸ್ವಲ್ಪ ಬೇರೆ ಡಬ್ಬೆ ತೊಗೊತೀನಿ. ಇದಂತೂ ದೊಡ್ಡದೈತಲ್ಲ, ಒಂದು 15 kg ಮ್ಯಾಲೆ ಹಿಡಿಯುತ್ತೆ. ಇದು ಸ್ಟೀಲ್ದು ಟಾಕಿ ಅಂತೀವಿ ನಾವು, ನೀರು ಹಾಕಿರ್ತೀವಲ್ಲ. ನೀರಂತೂ ಈಗ ಜಾಸ್ತಿ ತುಂಬಿಡಂಗಿಲ್ಲ, ಹಾಗಾಗಿ ಶಾವಿಗೆ ಹಾಕಿಡಾಕ ಹಪ್ಪಳ ಹಾಕಿಡಾಕ ಯೂಸ್ ಆಗುತ್ತೆ. ನಾನು ವರ್ಷ ಶಾವಿಗೆನ ಮಾಡಿಸ್ಬಿಟ್ಟು ಇದ್ರೊಳಗನ್ನ ತುಂಬಿ ಇಟ್ಟಿರ್ತೀನಿ ರೀ. ಈಗ ನಮ್ಮ ಮನೆಯವರು ಪೂಜೆ ಮಾಡಾಕತ್ತಿದ್ರು. ನಾನು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಶಾವಿಗೆನೂ ಮ್ಯಾಲಿಂದ ಬೇರೆ ಡಬ್ಬ್ಯಾಗ ತೆಗೆದಿಟ್ಬಿಟ್ಟು ಇನ್ನು ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಕೋಬೇಕು ನೋಡ್ರಿ. ಶಾವಿಗೆನ ಬೇರೆ ಡಬ್ಬ ತೆಗೆದ್ಬಿಟ್ಟು ಇನ್ನು ಮ್ಯಾಲೆ ಇಡಬೇಕು. ಮನು ಇದ್ರೆ ಪಟ್ಟಂತ ಬಂದು ಹೆಲ್ಪ್ ಮಾಡ್ತಾಂದ್ರೆ ಮನು ಇಲ್ಲಾರದಕ್ಕೆ ಭಾಳ ಮಿಸ್ ಮಾಡ್ಕೋತಾ ಇದ್ದೀನಿ. ಹಂಗಾಗಿ ನಾನೇ ಮಾಡಬೇಕಾಗುತ್ತೆ ಎಲ್ಲ ಕೆಲಸ. ನಮ್ಮ ಮನೆಯವರು ಹೇಳ್ಬಿಟ್ರೇ ಮಾಡೋದು, ಸುಮ್ಮನೆ ಯಾಕೆ ಅವ್ರಿಗೆ ಹೇಳ್ಬಿಡೋದು, ನಾವೇ ಮಾಡೋದಂತ ಅದನ್ನು ನಾನೇ ಮಾಡಿಬಿಡ್ತೀನಿ. ಒಂದು ಡಬ್ಬಿ ತೆಗೆದ್ಬಿಟ್ಟು ಇನ್ನು ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಬೇಕು ನೋಡ್ರಿ. ಇವು ಶಾವಿಗೆ ಅದಾವಲ್ಲ, ಹೊರಗಡೆ ನಾವು ತೊಗೊಳಕ್ಕೆ ಹೋದರೆ 200 ರೂಪಾಯಿ kg ಸಿಗ್ತಾವ್ರಿ. ಅಂದ್ರೆ ಗೋಧಿನ ತಂದು ಬೀಸಿ ಮತ್ತು ಗಿರಣಿ ಮಾಡಿಸ್ಕೊಂಡು ಬಂದ್ಸಿಂದ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾವೇ ಮಾಡ್ಕೊಂಬಿಟ್ರೆ ಏನೈತಿಲ್ಲ, ಅದು ಟೇಸ್ಟು ಚಲೋ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ. ಅಂದರೆ ಹೊರಗಡೆಯಿಂದ ಬರೀ ರವೆಯಿಂದ ಮತ್ತು ಮೈದಾಯಿಂದ ಮಾಡಿರ್ತಾರೋ. ಚಿರೋಟಿ ರವೆ ಮತ್ತು ಸ್ವಲ್ಪ ಮೈದಾ ಹಾಕಿಬಿಟ್ಟು ಮಾಡಿದ್ದು ಸಿಗ್ತಾವಾದ್ರೆ ಗೋಧಿ ಹಿಟ್ಟಿಲ್ಲೇ ಮಾಡಿದ್ದು ಸಿಗಂಗಿಲ್ಲ ಅಂದರೆ, ಹಾಗಾಗಿ ವರ್ಷಕ್ಕೆ ಒಂದು ಸಲ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಇದೇ ಥರ ಶಾವಿಗೆ ಬೇಕಂದ್ರೆ 190 ಮತ್ತು 200 ರೂಪಾಯಿ kg ಸಿಗ್ತಾವೆ.
ಮತ್ತು ಇವು ಸ್ವಲ್ಪ ಹಗುರು ಇರ್ತಾವ್ರಿ. ಅಂದರೆ ನಾವು ಹೊರಗಡೆಯಿಂದ ಮೈದಾ ಹಿಟ್ಟಿನ ಏನು ತರ್ತೀವಲ್ಲ ವಜ್ಜಿ ಇರ್ತಾವೆ, ಸ್ವಲ್ಪ ಕ್ವಾಂಟಿಟಿ ಒಳಗೆ ಬರ್ತಾವೆ. ಮನ್ಯಾಗ ಮಾಡಿಸಿದ್ದು ಜಾಸ್ತಿನೇ ಇರ್ತಾವ್ರಿ. ಮತ್ತು ಭಾಳ ದಿವಸ ಮಾಡಿಸಿಟ್ಬಿಟ್ರೆ ಅದು ಇನ್ನೂ ಜಾಸ್ತಿ ಟೇಸ್ಟ್ ಆಗ್ತಾವ್ರಿ. ಮತ್ತು ಮಾಡಿಸಿದ್ದು ಒಂದು 4-5 ತಿಂಗಳ ತನಕ ಉದುರುದ್ರೆ ಆಗಂಗಿಲ್ಲ. ಉಪ್ಪಿಟ್ಟು ಸ್ವಲ್ಪ ಏನಂತಾರೆ ಅಂಟು ಥರ ಅನಿಸುತ್ತೆ. ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ, ಆದರೆ ಒಂದು 6 ತಿಂಗಳು ಆದಮೇಲೆ ಜಾಸ್ತಿ ಅದು ಏನು ಅಂತಾರೆ ಮಾಗಬೇಕಂತಾರೆ ನಮ್ಮ ಕಡೆ, ಆವಾಗ ಇನ್ನೂ ಬೆಸ್ಟ್ ಆಗುತ್ತೆ ರೀ ಉಪ್ಪಿಟ್ಟು. ಈಗಿದ್ರೆ ನಾನು ಉಪ್ಪಿಟ್ಟು ರೆಡಿ ಮಾಡಿ ತನಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ರೀ. ಆಕಿಗಿದ್ರೆ ನಾವು ರೆಡಿ ಮಾಡಿಟ್ಟು ಕರಿಬೇಕು, ಇಲ್ಲಾಂದ್ರೆ ನಮ್ಗೆ ರೆಡಿ ಆಯ್ತಿಲ್ಲ ರೆಡಿ ಆಯ್ತು ಅಂತ ಕೇಳ್ತಾಳು. ಆದರೆ ತಿನ್ನಕ್ಕೆ ಬಾ ಅಂದ ತಕ್ಷಣ ಜಲ್ದಿ ಬರೋದೇ ಇಲ್ಲ. ಈಗ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿ ತನಗೂ ಕೊಟ್ಟು ನಾನು ಮತ್ತು ನಮ್ಮ ಮನೆಯವ್ರ ನಾಷ್ಟನೂ ಮಾಡಿಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂತಿದ್ದೆ ರೀ. ನಮ್ಮ ಮನೆಯವರು ಹೊರಗಡೆ ಹೊಂಟಿದ್ರು. ಅಂದರೆ ನಿಮ್ಮ ಮಮ್ಮಿ ಮನೆ ಕಡೆನೇ ಹೊಂಟಿದ್ದೀನಿ ಬಾ, ಮತ್ತು ಅಲ್ಲೇ ಬಿಟ್ಟು ಹೋಗ್ತೀನಿ ಮಾತಾಡಿ ಬರಾಕತ್ತಿ ಅಂತ ಅಂದರು. ಹಾಗಾಗಿ 1-2 ತಾಸು ಕೆಲಸ ಐತಿ, ಮುಗಿಸ್ಕೊಂಡು ಬರೋದಾಗ ಮತ್ತು ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಅಂದರು. ಇಲ್ಲೇ ಒಬ್ಬಾಕಿನೇ ಕುಂತು ಏನು ಮಾಡ್ತಿ, ನಿನಗೂ ಬೇಸರ ಆಗ್ತಾ ಇರ್ತೈತೆ ಅಂತ ಅಂದ್ಕೊಳ್ಳೆ ಮತ್ತು ನಮ್ಮ ಮಮ್ಮಿ ಮನೆ ಕಡೆ ಬಂದೆ ನೋಡ್ರಿ. ಬಂದು ಮಾತು ಹೇಳ್ಕೊತ ಕುಂತಿದ್ವಿ. ಅಂದರೆ ಏನಾದರೂ ವಿಷಯ ಇದ್ದೇ ಇರುತ್ತಲ್ರಿ ಮಾತಾಡೋಕೆ, ಅದು ಹಾಗಾಗಿ ಮಾತಾಡ್ಕೊತ ಕುಂತಿದ್ವಿ. ನಮ್ಮ ಮನೆಯವರು 1-2 ತಾಸು ಒಳಗೆ ಕೆಲಸ ಮುಗಿಸ್ಕೊಂಡು ಬರ್ತಾನಂತಂದಿದ್ರೆ, ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತಿದ್ದೀವಿ. ಮತ್ತು ಚಾನು ಮಾಡ್ತಂತಂದ್ರು. ಇಲ್ಲ ಇವ್ರು ಬಂದ ಕೂಡಲೇ ಚಹಾ ಮಾಡಾಕತ್ರ ಅಂತ ಅಂದ್ಕೂಡಲೇ ನಮ್ಮ ಮನೆಯವ್ರು ಬಂದ ಕೂಡಲೇ ಚಹಾ ಮಾಡಿ ಕೊಟ್ಟರು. ಚಹಾ ಕುಡಿದು ಇನ್ನೂ ಹೋಗ್ಬೇಕು ನೋಡ್ರಿ. ಇನ್ನು ಬಟ್ಟೆ ಇದೆಲ್ಲ ಜಾಸ್ತಿನೇ ಅದಾವೆ 2 ದಿವಸದಿಂದ. ಅಂದರೆ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗತ್ರಿ ಅಂತ ಅನ್ನಾಕತ್ತಿದ್ರು ಮಮ್ಮಿ. ಇಲ್ಲ ಅರ್ಬಿ ಎಲ್ಲ ಹಾಗೆ ಅದಾವೆ ಮತ್ತು ತೊಳೆಯೋದು ಲೇಟ್ ಆಗುತ್ತಲ್ಲ ಅಂಥೇಳಿ, ಮತ್ತು ಒಣಗಬೇಕಲ್ರಿ. ಆಲ್ರೆಡಿ ಟೈಮ್ 1:30 ಬಂದಿತ್ತು. ಬಂದು ಅರ್ಬಿ ತೊಳೆದು ಒಣಾಕಕ್ಕೆ ಮತ್ತೊಂದು ತಾಸು ಬೇಕಂತೇಳಿ ಬಂದ ಕೂಡಲೇ ಫಸ್ಟಿಗೆ ಅರ್ಬಿ ತೊಳ್ಯಾಕನ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಈಗಿದ್ರೆ ಅರ್ಬಿ ಎಲ್ಲ ತೊಳೆದ್ಬಿಟ್ಟು ಒಣಾಕಕ್ಕೆ ಹಾಕಕ್ಕಂತೀನಿ. 2 ದಿವ್ಸ ಇದ್ದು ರೀ. ಬೆಳಗ್ಗೆ ಥಂಡ್ಯಾಗ ಒಲ್ಲ ಅಂತ ಅನ್ಸುತ್ತೆ. ನಿನ್ನೆ ತೊಳ್ಯಾಕೆ ಹೋಗಿತ್ತಿಲ್ಲ, ನಾಳೆ ತೊಳೆದ್ರೈತೆ ಅಂಥೇಳಿ ಬೆಳಗ್ಗೆ ಎದ್ದು ಕೂಡಲೇ ತೊಳಿಬೇಕು ಅಂದ್ಕೂಡಲೇ ಜಾಸ್ತಿ ಥಂಡಿ ಇತ್ತು. ನಮ್ಮ ಮನ್ಯಾಗ ಬೈದರು, ಈಗ ಅರ್ಬಿ ತೊಳೆದು ಶೆಟ್ಲಿ ಅಂತೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಂದರೆ ಥಂಡಿ ಜಾಸ್ತಿ ಇರುತ್ತಲ್ಲ, ತಣ್ಣ ನೀರಾಗ ಕೈಕಾಲ ಎಲ್ಲ ಜುಮ್ ಹಿಡಿದ್ಬಿಡ್ತಾವೆ. ಮತ್ತು ನೆಗಡಿ ಕೆಮ್ಮು ಬಂದುಬಿಟ್ರೆ ಮತ್ತು ಅದೆಲ್ಲಿ ಕಿರಿಕಿರಿ ಅಂತೇಳಿ ಬೈದು ಕೂಡಲೇ ತೊಳ್ಯಾಕೆ ಹೋಗಲಿಲ್ಲ. ಈಗಿದ್ರೆ ಮಧ್ಯಾಹ್ನ 2 ಗಂಟೆ ಹಾಕಿ ಬಂದಿದ್ದ ಅರ್ಬಿ ಎಲ್ಲ ತೊಳೆದು ಇನ್ನೂ ಒಣಾಕಿ ಅಡುಗೆನೂ ಮಾಡ್ಬೇಕ್ರಿ. ಈಗಿದ್ರೆ ಅರ್ಬಿ ಎಲ್ಲ ಒಣಾಕ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ರೊಟ್ಟಿ ತಿನ್ಬೇಕಂತ ಅನ್ಸಾಕತ್ತಿತ್ತ, ಹಾಗಾಗಿ ರೊಟ್ಟಿನೇ ಮಾಡ್ರಾಯ್ತು. ಮತ್ತು ಸಜ್ಜಿ ಹಿಟ್ಟು ಬೀಸ್ಕೊಂಡು ಬಂದು ಭಾಳ ದಿವಸ ಆಗಿತ್ತು ಅಂದರೆ 1 ತಿಂಗಳಾಗಕ್ಕೆ ಬಂತು. ಹಾಗಾಗಿ ಅದಷ್ಟೇ ಖಾಲಿ ಮಾಡಿಬಿಡ್ಬೇಕು, ಮತ್ತು ಸಂಕ್ರಾಂತಿಗೆ ಬೀಸ್ಕೊಂಡು ಬರೋಕೆ ಬರುತ್ತಂತೆ. ಈಗಿದ್ರೆ ಸಜ್ಜಿ ರೊಟ್ಟಿ ಮತ್ತು ಹೆಸ್ರು ಕಾಳ್ದು ಸಪ್ಪನ ಬ್ಯಾಳಿ ರೀ. ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಹೆಸ್ರು ಕಾಳು ಸಪ್ಪನ ಬ್ಯಾಳಿ ಮತ್ತು ಸಜ್ಜಿ ರೊಟ್ಟಿ. ಹಾಗಾಗಿ ಅದೇ ಮಾಡ್ರೈತಂತ. ಈಗ ಸಜ್ಜಿ ಬ್ಯಾಳಿನ ಅಂದರೆ ಹೆಸ್ರು ಕಾಳು ಹುರಿದು ಕುದಿಸಾಕಿ ಇಟ್ಟಿದ್ದೀರಿ, ಅದನ್ನು ಕೂತಿದ್ದು. ಮತ್ತು ಈ ಕಡೆ ನಾನು ರೊಟ್ಟಿನೂ ಮಾಡಾಕಂತೀನಿ ನೋಡ್ರಿ. ಮಸ್ತಾಗೆ ಕಡಕ್ ರೊಟ್ಟಿ ಹೆಸ್ರು ಕಾಳು ಸಪ್ಪನ ಬ್ಯಾಳಿ ಅಂತೀವಿ ನಾವು. ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ, ಅದನ್ನೇ ರೆಡಿ ಮಾಡಿದ್ದೆ. ನಮ್ಮ ಮನೆಯವ್ರು ಅನ್ನಕತ್ತೀರಿ ಇಷ್ಟು ರೊಟ್ಟಿ ಮಾಡಿ ಏನು ಮಾಡ್ತೀವಿ ಅಂತಾರೋ. ಆದರೆ ರೊಟ್ಟಿ ಮಾಡಿದ ತಕ್ಷಣ ಖಾಲಿನೇ ಆಗಿಬಿಡ್ತಾರೆ, ಅಂದ್ರೆ ಬರೀ ನಾಯಿಗೆ ಹಾಕೋದು ಮಾಡ್ತಾರೋ. ಹಾಗಾಗಿ ನಾನು ಎಷ್ಟೇ ಮಾಡಿಟ್ರೆ ಅವೇನು ಇರಂಗಿಲ್ಲ ಬಿಡ್ರಿ, ಮತ್ತು ನಾಳೆ ಎಟ್ಟಿಗೆ ನೀವು ಖಾಲಿನೇ ಮಾಡೋರಂತ ಅನ್ನಕತ್ತಿದ್ದೆ. ಆಯ್ತಾಯ್ತು ಮಾಡಿಡು, ಎಷ್ಟು ಮಾಡಿಡ್ತಿ ಅಂತ ಅಂದರು. ಈಗಿದ್ರೆ ಫೈನಲಿ ರೊಟ್ಟಿನೂ ಮಾಡಿಬಿಟ್ಟು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ. ಏನೇ ತಿಂದ್ರೂ ನಮ್ಮ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ತಿಂದರೆ ಏನೋ ಒಂಥರ ತೃಪ್ತಿ ಅಂತ ಅನ್ಸುತ್ತೆ, ಮತ್ತು ಬಾಯಿನೂ ಸ್ವಚ್ಛ ಆಗುತ್ತೆ ರೀ. ನನಗೂ ರೊಟ್ಟಿ ತಿನ್ಬೇಕಂತ ಅನ್ಸಾಕತ್ತಿತ್ತು, ನಮ್ಮ ಮನೆಯವ್ರಿಗೆ ಹಾಗೆ ಅನ್ಸಾಕತ್ತಿತ್ತು. ಅದಕ್ಕಾಗಿ ಮಸ್ತಾಗಿ ಸಜ್ಜಿ ರೊಟ್ಟಿನೂ ರೆಡಿ ಮಾಡಿದೆ ನೋಡ್ರಿ. ಮತ್ತು ಏನಂತಾರೆ ಮೂಲಂಗಿ ಸೌತಿಕಾಯಿ ಇದ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ. ಯಾವಾಗಲೂ ಸಜ್ಜಿ ರೊಟ್ಟಿ ಆಗಲಿ ಮತ್ತು ಜೋಳದ ರೊಟ್ಟಿ ಕಡಕ್ ರೊಟ್ಟಿ ಸಂಗಟ ಸ್ವಲ್ಪ ಸೌತಿಕಾಯಿ ಮೂಲಂಗಿ ಇಂಥ ತಿಂದುಬಿಟ್ರೆ ಡೈಜೆಷನ್ ಆಗುತ್ತೆ. ಇವತ್ತು ಏನೂ ಇದ್ದಿದ್ದಿಲ್ಲ ರೀ, ಬರೀ ನಮ್ಮ ಮನೆಯವರು ಟೊಮೆಟೊ ಕಟ್ ಮಾಡ್ಕೊಂಬ ಮತ್ತು ಉಳ್ಳಾಗಡ್ಡಿ ಅದನ್ನೇ ತೊಗೊಂಡ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಅಂದರೆ ಹೆಸ್ರು ಕಾಳನ್ನ ಹುರಿದು ಕುದಿಸಿರ್ತೀವಲ್ಲ, ಅದಕ್ಕೆ ಉಪ್ಪು ಹಾಕಿಬಿಟ್ಟು ಮುಗುಚಿ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಶೇಂಗದ ಹಿಂಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಸಂಗಟ ತಿಂದರೆ ಚಲೋ ಹತ್ತೈತಿ. ಹಾಗಾಗಿ ಇದಕ್ಕೀಗ ಅಂದ್ರೆ ಹೊರಗಡೆ ನಾಯಿ ನಿಂತವಲ್ಲ, ಇವನ್ನ ಇದಕ್ಕೆ ತಿನ್ನದೇ ಗುಡ್ಸಂಗಿಲ್ಲ. ಹಾಗಾಗಿ ಅದನ್ನ ಒಳಗೆ ಕರೆದ್ಬಿಟ್ಟು ಗೇಟ್ ಹಾಕಿ ತಿನ್ಸಾಕತ್ತಿದ್ರಿ. ಇವೆರಡು ಇಷ್ಟು ಬೆರಕೆ ಅದಾವಲ್ರಿ, ಎಷ್ಟೇ ಹಾಕ್ರಿ ನೀವು ಗಬ ತಿಂದ್ಬಿಟ್ಟು ಇದನ್ನ ತಿನ್ನಕ್ಕೆ ಬಂದರೆ ಇದು ಸೈಲೆಂಟ್ ಏನು ಸ್ವಾಭಿಮಾನಿ ಇದ್ದಂಗೆ ಐತಿ. ಪಟ್ಟಂತೆ ಕರೆದ ತಕ್ಷಣ ಬರೋಂಗಿಲ್ಲ. ಹಂಗಾಗಿ ಅದನ್ನ ಭಾಳ ತನಕ ಕರೆದು ಒಳಗೆ ನಿಂದ್ರಿಸ್ಬಿಟ್ಟು ಊಟ ಎಲ್ಲ ತಿನ್ನಿಸಿ ಕಳ್ಸಿದ್ರು ನಮ್ಮ ಮನೆಯವರು.
ಈಗಿದ್ರೆ ನಾನು ಟೈಮ 6:30 ಆಗೈತ್ರಿ. ಚಹಾ ಮಾಡಾಕಂತೀನಿ ನೋಡ್ರಿ. ಲೇಟಾಗಿ ಊಟ ಮಾಡಿದ್ವಿ, 3 ಗಂಟೆ ಆಗಿತ್ತು. ಅದಕ್ಕಾಗಿ ಸಂಜೆಗೇನು ಹಸು ಇದ್ದಿತ್ತಿಲ್ಲ. 6:30 ಆಗಿ ಹೋಗಿದ್ದು ಟೈಮ. ಈಗಿದ್ರೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಬಿಟ್ರಾಯ್ತಂತೆ ಚಹಾ ರೆಡಿ ಮಾಡಾಕತ್ತಿದ್ದೆ. ನನ್ನ ಮಗಳಿಗಿದ್ರೆ ಬಿಸ್ಕೆಟ್ ಬೇಕಂತ ನಮ್ಮ ಮನೆಯವರು ಆ ಥರ ಆ್ಯಕ್ಷನ್ ಮಾಡಿ ತೋರ್ಸಾಕತ್ತಿದ್ರು. ಅದಕ್ಕೆ ಬಟ್ ಎಬ್ಬಿಸ್ಬಿಟ್ಟು ಅದನ್ನೇ ತಿಂದ್ಬಿಡೋದು ಅಂತೇಳಿ ಈಗ ಹೋಗಿ ಬಿಸ್ಕೆಟ್ ತರ್ತನಂತಂದ್ರು. ಇನ್ನೇನು ಹೋಗಿ ತರೋದು ಬೇಡ ಅಂತ ಅಂದ್ಕೊಳ್ಳೇ ಬಿಟ್ರು. ಅಂದರೆ ಬಿಸ್ಕೆಟ್ ತಿನ್ನೋದು ಅಷ್ಟೊಂದೇನು ಒಳ್ಳೆಯದಲ್ಲ ರೀ. ಅದಕ್ಕಾಗಿ ಇನ್ನು ಬೇಕಂದ್ರೆ ಊಟ ಮಾಡು. ಇದು ನೆಕ್ಸ್ಟ್ ಡೇ ನೋಡ್ರಿ. ಗುಬ್ಬಚ್ಚಿ ಯಾವ ರೀತಿ ಸೌಂಡ್ ಮಾಡ್ತಾ ಇರ್ತಾವೆ. ಬೆಳಗ್ಗೆ ನಾವು ಒಂದು ಬಗ್ಸಿ ಅಕ್ಕಿ ಹಾಕಿ ಒಂದು 10 ನಿಮಿಷ ಬಿಟ್ರಾಯ್ತು ಎಲ್ಲ ತಿನ್ಕೊಂಡ್ಬಿಡ್ತಾರೆ. ನೋಡೋಕೆ ಖುಷಿ ಆಗುತ್ತೆ. ಈ ಒಂದು 2 ರೀತಿ ಗುಬ್ಬಚ್ಚಿ ಅದಾವ್ರಿ. ಅಂದರೆ ಬೇರೆ ರೀತಿ ಗುಬ್ಬಚ್ಚಿ. ಈ ಗುಬ್ಬಚ್ಚಿ ನಿನಗೆ ವಿಡಿಯೋ ಹಾಕಿದ್ದಿಲ್ಲ. ಆ ಗುಬ್ಬಚ್ಚಿಗೆ ಬರೋನೇ ಗುಡ್ಸಂಗಿಲ್ಲ. ಇವು ಅಷ್ಟು ಬೆರಕೆ ಅದಾವೆ ಮತ್ತು ಸೌಂಡ್ನು ಜಾಸ್ತಿ ಮಾಡ್ತಾವ್ರಿ. ಈಗಿದ್ರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಇನ್ನಿದ್ರೆ ಅಡುಗೆ ಮನೆಯೊಳಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಕುಡಿಯೋಕೆ ನೀರು ಇದ್ದಿದ್ದಿಲ್ಲ. ಮತ್ತು ಬೆಳಗ್ಗೆ ಎದ್ದು ಕೂಡಲೇ ನಾನು ಅದು ತಾಮ್ರದ್ದು ಹಂಡೆ ಎಲ್ಲ ತಿಕ್ಕಿ ಇಟ್ಟಿದ್ದೆ ರೀ. ಮತ್ತು ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಮಾಡಿ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಈಗಿದ್ರೆ ಜಳಕ ಆದ ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡಿ ನೀರು ತುಂಬಾಕಂತೀನಿ ನೋಡ್ರಿ. ಕುಡಿಯೋಕ್ಕೆಲ್ಲ ನೀರು ತುಂಬಿಟ್ಬಿಟ್ಟು ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಇವತ್ತು ನಾಷ್ಟಕ್ಕೆ ಏನೈತಿಲ್ಲ ಇಡ್ಲಿ ವಡೆ ಮತ್ತು ಸಾಂಬಾರು ಮಾಡ್ಬೇಕಂತೇಳಿ ಒಂದು 25 ನಿಮಿಷ ಟೈಮ್ ಐತಿ. 25 ನಿಮಿಷ ಒಳಗಡೆ ನಾನು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಅಷ್ಟು ರೆಡಿ ಮಾಡಿಬಿಡ್ತೀನಿ ನೋಡ್ರಿ. ಈಗಿದ್ರೆ ಫಸ್ಟಿಗೆ ಏನೈತಿಲ್ಲ ನಾನು ಇಡ್ಲಿಗೆ ಹಾಕಿಬಿಡ್ತೀನಿ. ಆ್ಯಕ್ಚುಲಿ ಹಿಟ್ಟು ಉಬ್ಬೇ ಇಟ್ಟಿಲ್ಲ ರೀ. ಅದು ಹುದುಗ ಬಂದಿತ್ತಿಲ್ಲ. ಯಾಕಂದ್ರೆ ಥಂಡಿ ಜಾಸ್ತಿ ಐತಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಹುದುಗ್ ಬರ್ಬೋದು ಅಂತೇಳಿ ಒಂದು ಅರ್ಧ ತಾಸು ರೀ. ಆದ್ರೂ ಇನ್ನೂ ಅದು ಹುದುಗೇನು ಬಂದಿತ್ತಿಲ್ಲ. ಮತ್ತು ಇನ್ನು ಇಡ್ಲಿಗೆ ಹಾಕಿಬಿಟ್ರಾಯ್ತು. ಲೇಟ್ ಆಗುತ್ತಂದ್ರೆ ಈ ಥರ ಹುದುಗ್ ಬರ್ಲಿಕ್ಕಂದ್ರೆ ಹಿಟ್ಟಂದ್ರೆ ಉಬ್ಬಿ ಬರ್ಲಿಕ್ಕಂದ್ರೆ ಇಡ್ಲಿ ಸಾಫ್ಟಾಗೆ ಬರೋಂಗಿಲ್ಲ ರೀ. ಬ್ಯಾಸ್ಗ್ಯಾಗ ಮಾತ್ರ ಇಡ್ಲಿ ಅಷ್ಟು ಮಸ್ತ್ ಸಾಫ್ಟಾಗಿ ಬರ್ತಾವೆ. ಆದರೆ ಥಂಡ್ಯಾಗ ಮಾತ್ರ ಇಡ್ಲಿಗೆ ಸ್ವಲ್ಪ ಸೋಡಾ ಹಾಕಬೇಕಾಗುತ್ತೆ. ನಾನೇನು ಸೋಡಾ ಹಾಕಕ್ಕೆ ಹೋಗಂಗಿಲ್ಲ ರೀ. ವಡಾಗ ಮಾಡೋಕ್ಕಾಗಲಿ ಮತ್ತು ಇಡ್ಲಿ ಮಾಡೋಕ್ಕಾಗಲಿ ಹಾಕಿಬಿಟ್ರೆ ಸ್ವಲ್ಪ ಅದು ಏನಂತ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಜಾಸ್ತಿ ತುಂಬ್ದಂಗೆ ಆಗುತ್ತಿಲ್ಲ. ಹಾಗಾಗಿ ಸೋಡಾ ಏನು ಹಾಕಕ್ಕೆ ಹೋಗಲಿಲ್ಲ. ಹಂಗೆ ಇಡ್ಲಿಗೆ ಹಾಕಕ್ಕಂತೀನಿ ನೋಡ್ರಿ. ಸ್ವಲ್ಪ ಲೈಟಾಗಿ ಬಿರುಸಾಗ್ತವೆ. ಮತ್ತು ನಾನು ಇಡ್ಲಿಗೆ ಹಿಟ್ಟು ಮಿಕ್ಸ್ ಮಾಡಂತ ಸ್ವಲ್ಪ ಅವಲಕ್ಕಿ ಅಥವಾ ಅನ್ನ ಚುಮ್ಮರಿ ಯಾವುದಾದ್ರೂ ಮಿಕ್ಸ್ ಮಾಡಿರ್ತೀನಿಲ್ಲ. ಹಾಗಾಗಿ ಸ್ವಲ್ಪ ಮೆತ್ತಗಾಗ್ತವೆ, ಪರವಾಗಿರಲ್ಲ. ಈಗಿದ್ರೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದ ಹಿಟ್ಟನ್ನು ಅದಕ್ಕೆ ಹಾಕಿ ಕುದಿಸಾಕಿಡಾಕಂತೀನಿ ನೋಡ್ರಿ. ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೊಂಡಿದ್ದು. ಇದ್ರಾಗ ಅರ್ಧ ಇಡ್ಲಿ ನಾವು ತಿಂತೀವಿ, ಒಂದು ಅರ್ಧದಷ್ಟು ನಾಯಿಗೆ ಹಾಕಿಬಿಡೋದಾಗೋತ್ರಿ. ಅಂದ್ರೆ ಅವನು ಬಂದುಬಿಡ್ತಾವಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅವ್ಸ್ಲಂದಂತೆ ಮತ್ತೆ ಏನು ಮಾಡೋದಾಗಂಗಿಲ್ಲಲ್ಲ. ಹಾಗಾಗಿ ಈಗಿದ್ರೆ ಫಸ್ಟಿಗೆ ಇಡ್ಲಿ ಕುದಿಸಾಕಿಟ್ಟು ಸಿಂಪಲ್ಲಾಗೆ ಒಂದು ಸಾಂಬಾರು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಜಸ್ಟ್ ಒಂದು 5 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ. ಈಗಿದ್ರೆ ನಾನು ಒಂದು 3 ಸಣ್ಣ ಉಳ್ಳಾಗಡ್ಡಿನ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಈ ಕಡೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಮಿಕ್ಸಿಗೆ ಹಾಕಿ ಏನು ಚಾಪ್ ಮಾಡ್ಕೊಂಡಿದ್ದೆ ಅಲ್ರಿ ಉಳ್ಳಾಗಡ್ಡಿ. ಅಂದರೆ ಕಟ್ ಮಾಡೋದು ಲೇಟ್ ಆಗುತ್ತೆ. ಈ ರೀತಿ ಮಾಡಿಬಿಟ್ರೆ ಜಸ್ಟ್ ಒಂದು 30 ಸೆಕೆಂಡ್ ಒಳಗಡೆ ರೆಡಿ ಆಗಿಬಿಡುತ್ತಲ್ಲ. ಹಾಗಾಗಿ ಈ ರೀತಿ ಮಾಡೋದು ನಾನು ಅರ್ಜೆಂಟ್ ಇದ್ದಾಗ ರೀ. ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಳಕ್ಕಾಗಂಗಿಲ್ಲಲ್ಲ ಆವಾಗ. ಈಗಿದ್ರೆ ಅದು ಉಳ್ಳಾಗಡ್ಡಿ ಹಾಕಿ ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಈ ಕಡೆ ಏನಿಲ್ಲ ಒಂದು 3 ಟೊಮೆಟೊ ಮತ್ತು ಒಂದು 7-8 ಗೋಡಂಬಿ ಹಾಕಿದ್ದೀನಿ ರೀ. ಅಂದರೆ ಸಾಂಬಾರು ಏನಿಲ್ಲ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ಅದಕ್ಕಾಗಿ ಅದನ್ನ ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈಗಿದ್ರೆ ಉಳ್ಳಾಗಡ್ಡಿ ಏನು ಹುರಿಯಾಕೆ ಇಟ್ಟಿದ್ದೆಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ. ಅಂದರೆ ಮಸಾಲೆ ಖಾರ ಖಾಲಿ ಆಗೈತಿ, ಕೆಂಪು ಖಾರನೇ ಹಾಕಿದ್ದು. ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ರೀ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸ್ಬೋದು. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಬಳಸೋದ್ರಿ. ಈಗಿದ್ರೆ ಅದನ್ನೆಲ್ಲ ಹಾಕಿ ಚಲೋ ಹೊತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಏನಿಲ್ಲ ನಾವು ಟೊಮೆಟೊ ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ರುಬ್ಬಿಟ್ಟಿದ್ದು ಪೇಸ್ಟನ್ನು ಇದಕ್ಕೆ ಹಾಕಿಬಿಡ್ಬೇಕು ರೀ. ಈ ಥರ ಮಾಡಿಬಿಟ್ರೆ ಸಾಂಬಾರೇ ಸಿಂಪಲ್ ಆಗಿರುತ್ತೆ, ಸೂಪರಾಗಿರುತ್ತೆ. ಬ್ಯಾಳೆ ಕುದಿಸೋ ಟೆನ್ಷನ್ ಇರೋಂಗಿಲ್ಲ. ಮತ್ತು ಅರ್ಜೆಂಟ್ ಇದ್ದಾಗ ಇಡ್ಲಿ ದೋಸೆಗೆ ಪಡ್ಡು ಮಾಡಿದಾಗ ಈ ರೀತಿ ಮಾಡ್ಕೋಬೋದು. ಅನ್ನಕ್ಕಾದ್ರೂ ಚಲೋ ಆಕೈತ್ರಿ. ಈಗಿದ್ರೆ ಅದನ್ನ ಚಲೋ ಹೊತ್ನಾಗೆ ಟೊಮೆಟೊ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕಬೇಕ್ರಿ. ಭಾಳ ತೆಳ್ಳಗೂ ಮಾಡ್ಕೋಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು.
ಅಷ್ಟು ನೀರು ಹಾಕಿಬಿಟ್ಟು ಚಲೋದನ್ನೇ ಒಂದೆರಡು ಕುದಿಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ. ಹಸಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತಂತ ನಾನು ಅಂದರೆ ಒಣಗಿಸಿ ಇಟ್ಟಿದ್ದ ಕೊತ್ತಂಬರಿನ ಹಾಕಿದ್ದು, ಅಂದರೆ ಇಲ್ಲಾರ್ದಾಗ ಯೂಸ್ ಆಗುತ್ತಂತ ನಾನು ಇದ್ದಾಗ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಟಿರ್ತೀನಿ. ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸಾಂಬಾರನು ರೆಡಿ ಆಯ್ತು ನೋಡಿರಿ. ಇನ್ನು ಇಡ್ಲಿನೂ ರೆಡಿ ಆಗ್ಯಾವು. ಈ ವಡೆ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ನೋಡಿರಿ. ನನ್ನ ಮಗಳು ಅರ್ಧ ತಾಸಿಂದ ಹೇಳಕತ್ತಾಳು, ನಾನು ಜಳಕನೇ ಮಾಡಿದ್ದಿಲ್ಲ, ಅವಾಗ ಇಟ್ಕೊಂಡು ಹೇಳತ್ತಾಳು ನೀ ಜಳಕ ಮುಗಿಸ್ಕೊಂಡು ಬರೋಟ್ಟಿಗೆ ನಾನು ರೆಡಿ ಮಾಡಿರ್ತೀನಿ ಅಂತ ಹೇಳಿದೆ. ಇನ್ನು ನಮ್ಮದು ಎಲ್ಲ ನಾಷ್ಟದ್ದು ರೆಡಿ ಆಗೈತಿ, ಆದರೆ ಇನ್ನು ನಮ್ಮ ತನು ರೆಡಿಯಾಗೇ ಬಂದಿಲ್ಲ. ಈಗಿದ್ರೆ ನಾನು ವಡೆ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಮೆಣಸಿನ್ಕಾಯಿ ಖಾಲಿ ಆಗಿದ್ದು ಅಂತ ಒಣಗಿಸಿಟ್ಟಿರುವ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಮತ್ತು ಇವತ್ತು ವಡೆ ಮಾಡೋಕ್ಕೆ ನಾನು ಚುಮ್ಮರಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ದು ವಡೆ ಮಾತ್ರ ಸಖತ್ತಾಗಿ ಬರ್ತಾವ್ರಿ. ಯಾವಾಗಲೂ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಿದ್ದೆ ವಡೆ ಮಾಡೋ ಮುಂದಾಗ್ರಿ. ಅಂದರೆ ನಾವು ಮಿಕ್ಸರ್ ಒಳಗೆ ಹಿಟ್ಟು ರುಬ್ಕೊತೀವಲ್ಲ, ಸ್ವಲ್ಪ ನೀರು ಹಾಕಿನೇ ರುಬ್ಕೋಬೇಕಾಗುತ್ತೆ. ಹಂಗೆ ರುಬ್ಕೊಂಡ್ಬಿಟ್ರೆ ಮಿಕ್ಸಿನೇ ಬಂದು ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ವಡೆ ಹಿಟ್ಟು ಅಳಸದಾನ ಆಗಿರ್ತೈತಿ. ಹಂಗೆ ಬಿಡಾಕೆ ಹೋದ್ರೆ ಏನಿಲ್ಲ ಅವು ವಡೆ ಸರಿಯಾಗಿ ಬರೋಂಗಿಲ್ಲ ರೀ. ಹಾಗಾಗಿ ಈ ರೀತಿ ಮಾಡಿಬಿಟ್ರೆ ವಡೆ ಸಖತ್ತಾಗಿ ಬರ್ತಾವೆ. ಅಂದ್ರೆ ವಡೆ ಸೇಪ್ ಕರೆಕ್ಟಾಗಿರ್ತೈತಿ, ನಾವು ಬಿಡಾಕು ಈಜಿ ಆಗುತ್ತೆ ರೀ. ಅಂದರೆ ಸ್ವಲ್ಪ ಚುಮ್ಮರಿ ಅಥವಾ ಅವಲಕ್ಕಿನ ಮಿಕ್ಸಿಗೆ ಹಾಕಿಬಿಟ್ಟು, ಚುಮ್ಮರಿ ಹಾಕೋದಾದ್ರೆ ಒಂದು ಬೊಗ್ಸಿ ಅಷ್ಟು ಹಾಕಬೇಕಾಗುತ್ತೆ. ಅವಲಕ್ಕಿ ಆದರೆ ಒಂದು ಹಿಡಿಯಷ್ಟು ಅವಲಕ್ಕಿನ ತೊಗೊಂಡು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಇದಕ್ಕೆ ಸೇರಿಸಿ ಕಲಿಸ್ಬಿಟ್ಟು ಈ ರೀತಿ ವಡೆ ಮಾಡ್ಕೊಂಡ್ಬಿಟ್ರೆ ಎಷ್ಟು ಮಸ್ತಾಗಿ ಬರ್ತಾವೆ ನೋಡಿರಿ. ಅಂದರೆ ನಾನು ರೆಡಿ ಮಾಡಾಕತ್ತಿದ್ದೆ, ಹಾಗಾಗಿ ನಾನು ಫಸ್ಟ್ ಟೈಮ್ ರೆಡಿ ಮಾಡಿದ್ದು. ನಿಮಗೂ ಯೂಸ್ ಆಗ್ಬೋದಂತ ನಾನು ಶೇರ್ ಮಾಡಿದ್ರಿ. ಈಗ ಮಸ್ತಾಗಿ ವಡೆನೂ ರೆಡಿ ಹಾಕಂತ ನನ್ನ ಮಗಳು ರೆಡಿಯಾಗಿ ಬಂದು ನೋಡಿರಿ. ಇದ್ರೆ ಮಸ್ತಾಗಿ ವಡೆ ಮತ್ತು ಇಡ್ಲಿ ಸಾಂಬಾರು ಅಷ್ಟೇ ಮಾಡಿದ್ದೆ. ಆ್ಯಕ್ಚುಲಿ ಚಟ್ನಿ ಮಾಡೋಕೆ ಹೋಗಲಿಲ್ಲ ರೀ, ಟೈಮ್ ಆಗುತ್ತಂತೇಳಿ. ಚಟ್ನಿ ಮಾಡಿಲ್ಲ ಮಮ್ಮಿ ಅಂತ ಕೇಳಾಕತ್ತಿದ್ಲು. ಇಲ್ಲವ ಈಗ ಸಾಂಬಾರು ಸಂಗತಿ ತಿನ್ನು ಮತ್ತು ಚಟ್ನಿ ಮಾಡ್ಬೇಕಾರೆ ಲೇಟ್ ಆಗುತ್ತಂತೆ. ಈಗ ಮಸ್ತಾಗಿ ಸಾಂಬಾರು ಇಡ್ಲಿ ವಡೆ ಚಟ್ನಿ 20-25 ನಿಮಿಷನಾಗ ರೆಡಿ ಆದವು ನೋಡಿರಿ. ಎಷ್ಟು ಮಸ್ತಾಗಿ ಬಂದವು ವಡೆನೂ ವಡೆ ಎಷ್ಟು ಸಾಫ್ಟಾಗಿ ಬಂದವು. ತನಗೂ ಇಷ್ಟ ಆದರೂ ಸಾಂಬಾರು ಅಷ್ಟೇ ಮಸ್ತಾಗಿರುತ್ತೆ. ತನೂ ನಾಷ್ಟ ಮಾಡಿ ನಮ್ಮ ಮನೆಯವರು ಬಿಡಾಕೆ ಹೋದರು. ನಮ್ಮ ಮನೆ ಎದುರಿಗೆ ಒಂದು ಹುಡುಗಿ ಐತಲ್ರಿ ಚಿನ್ನಿ ಅಂತೇಳಿ, ನಿನ್ನೆ ಬಂದಿದ್ಲು. ಆದರೆ ತಿನ್ನೋಕ್ಕೇನು ಇದ್ದಿಲ್ಲ, ಕೊಡೋಕ್ಕಾಗಿತ್ತಲ್ಲ. ಇನ್ನು ಈಗ ಕರೆದ್ಬಿಟ್ಟು ಇಡ್ಲಿ ವಡೆ ನಾಷ್ಟಕ್ಕೆ ಹಾಕಿ ಕೊಟ್ಟರೆ ಇಲ್ಲೇ ತಿನ್ನಂತ ಅಂದ್ಕೂಲೆ ಇಲ್ಲ ಮನೆಗೆ ಹೋಗ್ತೀನಿ ಅಂದರೆ ಸಣ್ಣಕ್ಕದಾರಿ 1.5-2 ವರ್ಷ ಇದ್ರಬೇಕಷ್ಟೇ. ಹಂಗಾಗಿ ಹಾಕಿ ಮಮ್ಮಿ ಕಡೆ ಹೋಗಂತೆ ನಾನು ಅಲ್ಲಿ ಒಯ್ದು ಬಿಟ್ಟು ಬಂದೆ ರೀ. ಈಗಿದ್ರೆ ನಾನು ಮತ್ತಷ್ಟು ವಡೆನೂ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವರು ಬಂದರೆ ಅಷ್ಟೊತ್ತಿಗೆ ತನ್ನೊಂದು ಬಿಟ್ಬಿಟ್ಟು ಇನ್ನು ನಾಷ್ಟ ಮಾಡಾಕಂತೀವಿ ನೋಡಿರಿ. ವಡೆ ಅಂತೂ ಮಸ್ತಾಗೆ ಸಾಫ್ಟಾಗೆ ಬಂದಿದ್ದು. ಅಂದರೆ ನಾವು ವಡೆಗೆ ಏನು ಹಾಕ್ತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚುಮ್ಮರಿ ಅಥವಾ ಅವಲಕ್ಕಿನ ಮಿಕ್ಸಿ ಮಾಡಿಬಿಟ್ಟು ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಇಲ್ಲ ಅವಲಕ್ಕಿ ಚುಮ್ಮರಿ ಅಥವಾ ಹಂಗನೂ ಹಾಕ್ಬೋದು, ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿನೂ ಇಡ್ಬೋದು. ಇಲ್ಲ ಮಿಕ್ಸಿ ಹಾಕಿಬಿಟ್ರೆ ಪಟ್ಟಂತ ಮಿಕ್ಸ್ ಆಗಿಬಿಡುತ್ತೆ, ಅಂದ್ರೆ ಹಿಟ್ಟು ರೆಡಿ ಆಗುತ್ತೆ ಜಲ್ದಿನೇ. ಈಗಿದ್ರೆ ಮಸ್ತಾಗೆ ಇಡ್ಲಿ ವಡೆ ಸಾಂಬಾರು ನಾಷ್ಟ ಮಾಡಾಕಂತೀವಿ ನೋಡಿರಿ. ನಾಷ್ಟ ಮಾಡೋದು ಬರೀ ನಾಷ್ಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗಿ ಕಾಯಿಪಲ್ಯನೂ ತಂದೆ ನೋಡಿರಿ. ಬುಧವಾರಕ್ಕೊಮ್ಮಂತೂ ಫುಲ್ ಇಡೀ ದಿವಸ ಕೆಲಸನೇ ಆಗುತ್ತೆ. ಈಗ ನಾಷ್ಟ ಮಾಡಿಬಿಟ್ಟು ಹೋಗಿ ಕಾಯಿಪಲ್ಯ ತರಟಿಗೆ 12 ಗಂಟೆ ಆಗಕ್ಕೆ ಬಂದಿತ್ತು. ಇನ್ನು ಇದನ್ನೆಲ್ಲ ತೆಗೆದು ಸೋಸಿ ತೊಳೆದು ಇಡೋ ತನಕ 2 ಗಂಟೆ ಆಗೇ ಬಿಡುತ್ತೆ ನೋಡಿರಿ. ಈಗಿದ್ರೆ ಅವನ್ನೆಲ್ಲ ತೆಗಿಯಾಕಂತೀನಿ. ನಮ್ಮ ಮನೆಯವರಿದ್ರೆ ರೊಕ್ಕ ಇಷ್ಟು ಓದಾವು ತಗೋ ಅಂತ ಅನ್ನಕತ್ತಿದ್ರು. ನಾನು ಇವತ್ತು ಅದು ಏನಂತಾರೆ ಹುಂಡಿ ಅಂತಾರೆ, ಏನಂತಾರೆ ಗೊತ್ತಿಲ್ಲ ರೀ, ಅದು ರೊಕ್ಕ ಎಲ್ಲ ಹಾಕಿಡ್ತಾರಲ್ಲ ಅದನ್ನ ತಂದಿದ್ದು ಬಾದಿಸಿಂದ ತರಬೇಕು. ಯಾಕಂದ್ರೆ ರೊಕ್ಕ ಕೈಯಾಗಿ ಇದ್ಬಿಟ್ರೆ ಖರ್ಚು ಆಗ್ಬಿಡ್ತಾವೆ, ವರ ಮಾಡ್ಬೇಕಂತ ಇದನ್ನ ತಂದಿದ್ದು. ಆ್ಯಕ್ಚುಲಿ ನಂಗೆ ಮಣ್ಣಿಂದು ಬೇಕಾಗಿತ್ತು, ಆ ಮಣ್ಣಿಂದ ಎಲ್ಲಿ ಸಿಕ್ಕಿತಿಲ್ಲ ರೀ. ಹಾಗಾಗಿ ಇವತ್ತು ಫೈನಲಿ ಪ್ಲಾಸ್ಟಿಕ್ದನ್ನು ತೊಗೊಂಡು ಬಂದಿದ್ದು. ಈಗಿದ್ರೆ ಮತ್ತು ಕ್ಯಾಲೆಂಡ್ರ್ ಹೊಸ ವರ್ಷಕ್ಕೆ ಕ್ಯಾಲೆಂಡ್ರೂ ಬೇಕಲ್ರಿ. ಮತ್ತು ನೆಕ್ಸ್ಟ್ ಬುಧವಾರ ಲಾಸ್ಟ್ ಇರುತ್ತೆ, ಮತ್ತು ಅವಾಗ ನೆನಪಾಗ್ಲಿಕ್ಕಂದ್ರೆ ಈಗ ಕ್ಯಾಲೆಂಡ್ರೂ ತಂದಿದ್ದು. ಈಗಿದ್ರೆ ಫೈನಲಿ ಕಾಯಿಪಲ್ಲೆಲ್ಲ ತೆಗೆದಿಡೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ಇವಾಗಂತೂ ಹಸಿರು ಸೊಪ್ಪು ಅಂದರೆ ಪಾಲಕ್, ಮೆಂತ್ಯ, ಕೊತ್ತಂಬರಿ ಮತ್ತು ಇದು ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿನೂ ಇರುತ್ತೆ ಮತ್ತು ರೇಟ್ನೂ ಕಮ್ಮಿ ಇರುತ್ತೆ ರೀ. ಅಂದರೆ 10 ರೂಪಾಯಿ ಕೊಟ್ಟರೆ 2 ಮೆಂತ್ಯ ಮತ್ತು 10 ರೂಪಾಯಿ ಕೊಟ್ಟರೆ 2 ಕೊತ್ತಂಬರಿ 3 ಸೂಡಷ್ಟು ಕೊಡ್ತಾರೆ ಮತ್ತು ಫ್ರೆಶ್ ಆಗಿರುತ್ತೆ. ಇವಾಗಂತೂ ತಪ್ಪಲ್ ಇನ್ನಷ್ಟು ತೊಗೋಬೇಕಂತ ಅನ್ನಿಸ್ತಾ ಇರ್ತೈತಿ. ಆದರೆ ತಂದು ಅದನ್ನ ಸೋಸಿ ತೊಳೆದಿಡೋ ತನಕ ಸಾಕಾಗ್ಬಿಡುತ್ತೆ ನೋಡಿರಿ.
ಮತ್ತು ಭಾಳ ದಿವಸನೂ ಇಡೋಕ್ಕಾಗಂಗಿಲ್ಲ, ಹಾಗಾಗಿ ಎಷ್ಟು ಬೇಕು ಅಷ್ಟೇ ತರಬೇಕಾಗುತ್ತಾ. ಈಗೆಲ್ಲ ತಂದು ತೆಗೆದು ಇಡಾಕಂತೀನಿ. ಅವರು ಬೆಳಗ್ಗೆನ ಚಿನ್ನಿಗೆ ಏನು ಇಡ್ಲಿ ಹಾಕಿ ಕೊಟ್ಟಿದ್ದಲ್ರಿ, ಇಡ್ಲಿ ವಡೆ. ಅವ್ರ ಮಮ್ಮಿ ಬಂದಿದ್ರು, ಪ್ಲೇಟ್ ಕೊಡಾಕತ್ತಿದ್ರು. ಬರ್ರಿ ಒಳಗಂತ ಅಂದ ಕೂಡಲೇ ಬರಲಿಲ್ಲ, ಅಡುಗೆ ಮಾಡೋದೈತಿ ಹೋಗ್ತನಂತ ಅವರು ಹೋದರು. ಈಗಿದ್ರೆ ನಾನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಡೋ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೊಮಾಟೊ ಒಂದು ರೇಟ ಜಾಸ್ತಿ ಐತಿ, 40-50 ರೂಪಾಯಿ ಐತಿ. ಉಳಿದಿದ್ದೆಲ್ಲ ಭಾಳ ಕಮ್ಮಿ ಐತಿ ನೋಡಿರಿ ರೇಟ. ಮತ್ತು ಬಟಾಣಿ ಅಂತೂ 50 ರೂಪಾಯಿ kg ತಂದಿದ್ರಿ. ನಿಮ್ಮ ಕಡೆ ಹೆಂಗೆ ಅದಾವೆ ಬಟಾಣಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ರೀ. ಅಂದರೆ ಹಸಿ ಬಟಾಣಿ 2 kg ತಂದಿದ್ದು. ಅಂದರೆ ಇವನ್ನೆಲ್ಲ ಬಿಡಿಸಿ ಡಬ್ಬಿಗೆ ಹಾಕಿ ಐಸ್ ಬಾಕ್ಸ್ ಅಂತೀವಲ್ರಿ ನಾವು, ಐಸೆಲ್ಲ ಆಗ್ತೈತಿಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ರಾಯ್ತು. 6 ತಿಂಗಳ ತನಕ ಯೂಸ್ ಆಗೋತ್ರಿ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. 6 ತಿಂಗಳ ತನಕ ಅಂತೂ ಹೋಗಂಗಿಲ್ಲ, ಒಂದು 2-3 ತಿಂಗಳಾದರೂ ಬರ್ತಾವೆ. ಹಾಗಾಗಿ 1-2 kg ತಂದಿದ್ದೀನಿ. ಮತ್ತು ನೆಕ್ಸ್ಟ್ ವಾರ ಮತ್ತೊಂದು 2 kg ತಂದು ಸ್ಟೋರ್ ಮಾಡ್ಕೋಬೋದು. ಎಲ್ಲ ಬಿಡಿಸಿಬಿಟ್ರಿ. ಈಗಿದ್ರೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ತೊಳೆದು ಇಡ್ಬೇಕು ನೋಡಿರಿ. ಕ್ಯಾರೆಟ್ನು ಜಾಸ್ತಿನೇ ತಂದಿದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತ ಹೇಳಿ ತಂದಿದ್ದೀನಿ ರೀ. ನನ್ನ ಮಗಳು ಕೇಳಾಕತ್ತಿದ್ಲು, ಎಲ್ಲರೂ ಕ್ಯಾರೆಟ್ ಹಲ್ವಾ ಮಾಡಿ ತಿನ್ನಾಕಂತಾರೆ ಮಮ್ಮಿ, ನೀ ಈ ಸಲ ಕ್ಯಾರೆಟ್ ಹಲ್ವಾನೇ ಮಾಡಿ ಕೊಟ್ಟಿಲ್ಲ ಅಂತೇಳಿ 1 kg ಅಷ್ಟೇ ತಂದಿದ್ರು. ನಮ್ಮ ಮನೆಯವ್ರು ಎಷ್ಟರೇ ತೊಗೋತಿ ಬಿಡು, ವಜ್ಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನನಗೆ ಅವರು ಕಾಯಿಪಲ್ಯಕ್ಕೆ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು. ಒಂದೂವರೆ ತಾಸು ಮ್ಯಾಲೆ 2 ತಾಸು ಆಗಕ್ಕೆ ಬಂದಿದ್ರಿ. ನಾನಿದ್ರೆ ಚೀಲ ಹಿಡ್ಕೊಂಡು ಅಲ್ಲಿ ತನಕ ನಡ್ಕೊತ ಹೋಗಿ ಅಂದರೆ ಕಾಯಿಪಲ್ಯ ಮಾಡ್ಕೊತ ಒಬ್ಬಾಕಿನೇ ಹೋಗಿದ್ದು. ಮತ್ತು ಅಲ್ಲಿ ಕಾಯಿಪಲ್ಯ ಮಾಡ್ಕೊಂಡು ನಿಂತು ನಮ್ಮ ಮನೆಯವರು ಫೋನ್ ಹಚ್ಚಿದ್ದೆ, ಬರಾಮಂದಾಗ ಕರ್ಕೊಂಬಂದರು. ಇವನ್ನೆಲ್ಲ ಹಿಡ್ಕೊಂಡು ತಿರುಗಾಡೋ ತನಕ ಕೈನೇ ನೋಸಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿರಿ. ಈಗಿದ್ರೆ ನಮ್ಮ ಮನೆಯವರು ಆರೆಂಜ್ ಸುಲಿದು ತಂದು ಕೊಟ್ಟರು, ತಿನ್ನು ಎಷ್ಟು ಮಸ್ತ್ ಅದಾವೆ ನೋಡಿ, ರುಚಿ ಅದಾವಂತ. ನಾನು ತೊಗೊಂಡಿಲ್ಲ, ಅದಕ್ಕೆ ರುಚಿ ಅದಾವಂತ ನಮ್ಮ ಮನೆಯವ್ರಿಗೆ ಅನ್ನಕತ್ತಿದ್ದೆ. ಈಗಿದ್ರೆ ಮತ್ತು ಸಪ್ರೇಟ್ ಮಾಡೋದು ಕೆಲಸ ನೋಡಿರಿ. ಇದನ್ನೆಲ್ಲ ನನಗೆ ಬಿಡಿಸೋದ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಬಟಾಣಿ 1-2 kg ಬಿಡಿಸ್ಬೇಕಾದ್ರೆ 1 ತಾಸು ಬೇಕಾಗುತ್ತೆ. ಮತ್ತು ಅವ್ರಿಕಾಯಿ ತಂದಿದ್ದು, ಅವ್ರಿಕಾಳು ಉಪ್ಪಿಟ್ಟು ಮಾಡ್ಬೇಕಂತೇಳಿ ಮೊನ್ನೆ ಸ್ವಲ್ಪ ಸಿಕ್ಕಿತ್ತಲ್ರಿ ಅವ್ರಿಕಾಳು. ಅದರದ್ದು ಬರೀ ಸಪ್ಪಿನೇ ಇತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದಿದ್ದು. ಅವನ್ನೆಲ್ಲ ಬಿಡಿಸ್ಬೇಕಂತೇಳಿ ಫೈನಲಿ ಬಿಡಿಸ್ಕೊತ ಸಪ್ಪಿ ಅಂದರೆ ಪಲ್ಯ ಎಲ್ಲ ಸೋಸ್ಕೊತ ಕುಂತಿದ್ದೀರಿ. ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ತನು ಇದ್ರೆ ಇಷ್ಟ ಮತ್ತು ಕೋಕೋ ಪೌಡ್ರ್ ಆರ್ಡ್ರ್ ಹಾಕಿದ್ಲು. ಅದನ್ನೇ ನೋಡ್ಬೇಕ್ರಿ ಹೆಂಗೈತಿ. ಫಸ್ಟಿಗೆ ಇದನ್ನೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು, ಆಮೇಲೆ ಅದನ್ನೆಲ್ಲ ಮಾಡಕ್ಕೆ ಬರುತ್ತೆ. ಈಗಿದ್ರೆ ಪಲ್ಯ ಎಲ್ಲ ಸೋಸೋದಾಗೈತಿ. ಅವ್ರಿಕಾಯಿ ಅಷ್ಟು ಸೋಸ್ಬಿಟ್ರೆ ಆಗುತ್ತೆ ನೋಡ್ರಿ. ಈಗಿದ್ರೆ ಇದನ್ನು ಪಾರ್ಸಲ್ ಬಂದಿದ್ದೆ ಎತ್ತಿಟ್ಬಿಟ್ಟು ಎಲ್ಲ ಸೋಸಿ ಇನ್ನು ತೆಗೆದಿಡಾಕಂತೀನಿ ನೋಡ್ರಿ. ಇನ್ನು ಹಸುನೂ ಆಗಿತ್ತು, ಇನ್ನು ಸ್ವಲ್ಪ ಏನಾದರೂ ಮಾಡ್ಕೊಂಡ್ಬಿಟ್ಟು ಊಟ ಮಾಡಬೇಕು. ಹಾಗಾದ್ರೆ 2 kg ಬಟಾಣಿ ಬಿಡಿಸಿದ್ದಕ್ಕೆ ಇಷ್ಟೊಕ್ಕನೆ ಬಟಾಣಿ ಕಾಳು ಸಿಕ್ಕವು ನೋಡ್ರಿ. ಇದ್ರ 1 kg ಮ್ಯಾಲೆ ಆಗ್ತಿರ್ಬೋದಂತ ಅಂದ್ಕೊಂಡಿದ್ದೀನಿ. ಮತ್ತು ಅವ್ರಿಕಾಳು ಅಷ್ಟೇ ರೀ, ಇಷ್ಟೊಕ್ಕನೆ ಬಂದವು. ಅವ್ರಿಕಾಳು ಉಪ್ಪಿಟ್ಟು ಮಾಡ್ಬೇಕು ನಾಳೆ ಅಥವಾ ನಾಡ್ದು ಮಾಡಕ್ಕೆ ಬರುತ್ತೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ಬಿಟ್ಟೈತಿ ಅವ್ರಿಕಾಳು ಉಪ್ಪಿಟ್ರಿ. ಮೊನ್ನೆ ಸ್ವಲ್ಪ ಮಾಡಿದ್ದು, ಈ ಸಲ ಸ್ವಲ್ಪ ಜಾಸ್ತಿನೇ ಅವರೆಕಾಳು ಹಾಕಿಬಿಟ್ಟು ಮಾಡೋಣಂತ ಅಂದ್ಕೊಂಡಿದ್ದೀನಿ. ಅವರೆಕಾಳು ರೊಟ್ಟಿನೂ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ಮತ್ತೇನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ರೀ. ಸಾಂಬಾರದು ಮಾತ್ರ ಆದರೆ ಮುದ್ದೆ ಸಂಗತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ಈಗಿದ್ರೆ ಪಲ್ಯ ಎಲ್ಲ ಸೋಸಿಟ್ಟಿದ್ದೀನಿ. ಮತ್ತು ಬಟಾಣಿನೆಲ್ಲ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಇತ್ತು ಐಸ್ ಬಾಕ್ಸ್ ಒಳಗೆ ರೀ. ಆರಾಮ್ಸ್ರಿ ಯೂಸ್ ಮಾಡೋಕೆ ಬರುತ್ತೆ. ಇದು ಅಂತೂ ನನಗೆ ಯೂಸ್ ಆಗುತ್ತೆ. ನೀವು ಈ ಥರ ಮಾಡ್ತೀರೇನೋ ಇಲ್ಲ ಬೇಕಂದಾಗ ತರ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ರೀ. ಅಂದರೆ ಅದು ಪ್ರಿಸರ್ವ್ ಮಾಡಿ ಇಟ್ಟಿದ್ದು ಸಿಗ್ತಾವ್ರಿ. ಅಂದರೆ ಏನಂತಾರೋ ರೆಡಿ ಮಾಡಿ ಇಟ್ಟಿದ್ದು ಯಾವಾಗಲೂ ಸಿಗ್ತಾವೆ, ಅಂದರೆ ಶಾಪ್ ಒಳಗೆ ರೀ. ಆದರೆ ನಾವೇ ರೆಡಿ ಮಾಡಿಕೊಂಡು ಒಂದು 2-3 ತಿಂಗಳು ಯೂಸ್ ಮಾಡಿದ್ರೆ ಕಮ್ಮಿನೂ ಆಗುತ್ತಲ್ಲ ಅಂತ ಈ ರೀತಿ ಮಾಡೋದಷ್ಟೇ ರೀ. ಈಗಿದ್ರೆ ನಾನು ಅದೆಲ್ಲ ತೆಗೆದಿಟ್ಬಿಟ್ಟು ಈಗಿದ್ರೆ ಮೂಲಂಗಿ ಪಚಡಿ ರೆಡಿ ಮಾಡಕ್ಕಂತೀನಿ ನೋಡಿರಿ. ಪಚಡಿ ಆದರೂ ಅನ್ಬೋದು, ಸಲಾಡ್ ಆದರೂ ಅನ್ಬೋದು. ಮೂಲಂಗಿ ತಪ್ಪಲ ಅಂದರೆ ಮೂಲಂಗಿಯಿಂದ ಪಲ್ಯ ಇರುತ್ತಲ್ರಿ, ಅದನ್ನ ಮತ್ತು ಮೂಲಂಗಿ ಮತ್ತು ಬೇಕಂದಿದ್ದ ತರಕಾರಿನ ಹಾಕಿಬಿಟ್ಟು ಈ ರೀತಿ ಸಲಾಡ್ ಅಥವಾ ಪಚಡಿ ರೆಡಿ ಮಾಡಿಕೊಂಡು ತಿನ್ಬೋದು ರೀ. ಸಖತ್ತಾಗಿರುತ್ತೆ. ಟೈಮ್ 2 ಗಂಟೆ ಆಗಿ ಹೋಗಿತ್ತು, ಫುಲ್ ಹಸುನೂ ಆಗಿತ್ತು. ಈಗಿದ್ರೆ ಪಟ್ ಇದಷ್ಟು ರೆಡಿ ಮಾಡಿಕೊಂಡು ಮತ್ತು ಬ್ಯಾಳೆ ಕುದಿಸಾಕಿಟ್ಟಿದ್ದೀನಿ. ರೊಟ್ಟಿ ಅದಾವು ಮತ್ತು ಇಡ್ಲಿ ಹಿಟ್ಟಿನ ಎಷ್ಟಿತ್ತ ಅದನ್ನು ಇಡ್ಲಿಗೆ ಹಾಕಿದ್ದೀನಿ ರೀ. ಇಡ್ಲಿ ಸಾಂಬಾರು ಇತ್ತು ಖರೆ, ಬಟ್ ಅದನ್ನ ತಿಂದರೆ ಹೊಟ್ಟೆ ಫುಲ್ ಆಗಲ್ಲ ರೀ. ಅಂದ್ರೆ ಏನಂತಾರೆ ಬೆಳಗ್ಗೆ ತಿಂದಿದ್ದು ಮತ್ತು ಮಧ್ಯಾಹ್ನ ಅಲ್ಲ ಅನ್ಸುತ್ತೆ. ಒಂದು ರೊಟ್ಟಿ ಊಟ ಮಾಡಿ ಬೇಕಂದ್ರೆ ಅದನ್ನ ಇಡ್ಲಿ ತಿನ್ನಕ್ಕೆ ಬರುತ್ತಂತ. ಈಗಿದ್ರೆ ನಾನು ಎಲ್ಲ ಸ್ವಲ್ಪ ತರಕಾರಿ ಕಟ್ ಮಾಡಿಬಿಟ್ಟು ಪಚಡಿ ರೆಡಿ ಮಾಡಾಕಂತೀನಿ ನೋಡಿರಿ. ಸೌತೆಕಾಯಿ, ಕ್ಯಾರೆಟ್ ಮತ್ತು ಮೂಲಂಗಿ ಪಲ್ಯ ಮತ್ತು ಕೊತ್ತಂಬರಿ ಸೊಪ್ಪು, ಬೇಕಂದ್ರೆ ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಪಲ್ಯನೂ ಹಾಕ್ಬೋದು. ಮತ್ತು ಹತ್ರಕ್ಕಿ ಪಲ್ಯ ಅಂತ ಸಿಗೋದ್ರಿ, ಅದನ್ನೂ ಹಾಕಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ.
ಈಗ ಅದನ್ನೆಲ್ಲ ಕಟ್ ಮಾಡಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಶೇಂಗಾದ ಪುಡಿ ಮತ್ತು ಸ್ವಲ್ಪ ಗುರೆಳ್ಳು ಪುಡಿ ಹಾಕಬೇಕಿತ್ತು ರೀ. ಅದು ಲೇಟ್ ಆಗಿಬಿಟ್ಟಿತ್ತು. ಅದನ್ನ ಹುರಿದು ಪುಡಿ ಮಾಡಿ ಹಾಕಷ್ಟು ಪೇಸನ್ಸ್ ಇದ್ದಿತ್ತಿಲ್ಲ. ಇದು ಬಿಟ್ಟರೆ ಹಾಕ್ತಿದ್ದೆ, ಬಟ್ ಅದು ಖಾಲಿ ಆಗಿತ್ತು ಮತ್ತು ಜಾಸ್ತಿ ಮಾಡಿಟ್ರು ಹಾಳಾಗುತ್ತೆ. ಹಾಗಾಗಿ ಅದನ್ನ ಇದ್ದಿತ್ತಿಲ್ಲ ಅಂತ ಬರೀ ಶೇಂಗಾದ ಪುಡಿ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು. ಸಖತ್ತಾಗಿರುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ರೊಟ್ಟಿಗೆ, ಚಪಾತಿಗೆ ಸೈಡ್ ಡಿಶಾಗಿ ತಿನ್ಬೋದು. ಮಸ್ತಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ ಹಸಿ ತರಕಾರಿ ತಿನ್ನೋದು. ಈಗ ಫೈನಲಿ ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಇನ್ನು ಬಟಾಟಿ ಉಳ್ಳಾಗಡ್ಡಿ ಅಲ್ಲೇ ಕುಂತವು, ಎಲ್ಲ ತೊಳೆದು ಇಟ್ಟಿದ್ದೀನಿ. ಉಳ್ಳಾಗಡ್ಡಿ ಬಟಾಟಿ ಹಾಗೆ ಒಯ್ದು ಇಡ್ತೀನಿ ರೀ. ಬಟಾಟಿ ಕುದ್ಸಾಕಿಡಮ್ದಾಗ ಮತ್ತು ತೊಳೆದ್ಬಿಟ್ಟು ಕುದ್ಸಾಕಿ ಇಡ್ತೀನಿ. ಯಾಕಂದ್ರೆ ಹೊರಗಡೆ ಇಡ್ತೀವಲ್ಲ, ಮತ್ತು ಹಾಗಾಗಿ ಕೆಲವೊಂದು ಸಲ ತೊಳೆದು ಇಟ್ಟಿರ್ತೀನಿ, ಮತ್ತು ಯೂಸ್ ಮಾಡಮ್ದಾಗ ತೊಳೆಯಲೇಬೇಕಾಗುತ್ತೆ. ಹಾಗಾಗಿ ಈಗ ಹಾಗೆ ಇಟ್ಟಿದ್ದೀನಿ ಒಯ್ದು ಇಡ್ಬೇಕಂತ. ತನು ಮತ್ತು ಮನು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆಯವರು ಹೆಲ್ಪ್ ಮಾಡ್ಯಾರಿ, ಸ್ವಲ್ಪ ಬಟಾಣಿ ಎಲ್ಲ ಬಿಡಿಸ್ಕೊಟ್ಟಾರು. ಈಗ ಊಟ ಮಾಡಿ ಕುಂತಿದ್ದೀವಿ ರೀ. ಸಿಲಿಂಡ್ರೂ ಬಂದಿತ್ತು ಅಂದ್ರೆ ನಂಬರ್ ಹಚ್ಚಿದ್ವಿ, ಹಾಗಾಗಿ ಅವರು ಸಿಲಿಂಡ್ರ್ ತಂದು ಕೊಟ್ರು ನೋಡಿರಿ. ಮೊನ್ನೆ ಅಡ್ರೆಸ್ ಚೇಂಜ್ ಮಾಡಿದ್ರು, ಹಾಗಾಗಿ ಸಿಲಿಂಡ್ರ್ ತಂದು ಕೊಟ್ಟರು. ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ, ಇಲ್ಲರಿ ದೂರ ಆಗುತ್ತೋ ನೀವೇ ಬಂದು ತೊಗೊಂಡು ಹೋಗ್ರಿ ಅಂತಾರು. ಕೆಲವೊಂದು ಸಲ ತಂದು ಕೊಡ್ತಾರೆ. ಈಗಿದ್ರೆ ಮೀಶೋಯಿಂದ ಏನು ಪಾರ್ಸಲ್ ಬಂದಿತ್ತಲ್ರಿ, ಅದನ್ನೇ ಓಪನ್ ಮಾಡಾಕಂತೀನಿ ನೋಡಿರಿ. ಇಷ್ಟ ಮತ್ತು ಕೋಕೋ ಪುಡಿ ಎಲ್ಲ ಫುಲ್ ಡಸ್ಟ್ ಆಗಿಬಿಟ್ಟಿತ್ತು ಡಬ್ಬಿ ಎಲ್ಲ ರೀ. ಅಂದ್ರೆ ದೂರಿಂದ ಬರ್ತಿದ್ಲ ಸ್ವಲ್ಪ ಅದು ಕೋಕೋ ಪುಡಿ ಡಬ್ಬಿ ಏನಂತಾರು ಓಪನ್ ಆಗಿತ್ತು, ಹಾಗಾಗಿ ಎಲ್ಲ ಡಸ್ಟ್ ಅನ್ಸಾಕತ್ತಿತ್ತು. ಮತ್ತೆಲ್ಲ ಒರೆಸ್ಬಿಟ್ಟು ನೋಡಿದ ಕೂಡಲೇ ಅದು ಕೋಕೋ ಪುಡಿದೇನು ಇರುತ್ತಲ್ಲ ಅದು ಸೀಲಿಂಗ್ ಅದನ್ನ ಓಪನ್ ಆಗಿತ್ತು. ಹಾಗಾಗಿ ಈ ಥರ ಎಲ್ಲ ಹೊರಗಡೆ ಬಂದು ಹೊಲಸಾಗಿತ್ತು. ಒರೆಸ್ಬಿಟ್ಟು ಆದರೆ ಕ್ವಾಂಟಿಟಿ ಭಾಳ ಕಮ್ಮಿ ಐತ್ರಿ, ಅಂದರೆ 50 ಗ್ರಾಮ್ ಅಷ್ಟೇ ಬರ್ಬೋದು. ಹಾಗಾಗಿ ಇಷ್ಟ ಐತ್ರಿ. ನಾವೇನು ಕೊಡೋ ಅಮೌಂಟಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡೋರಲ್ಲ. ಹಾಗಾಗಿ ಈಗ ಓಪನ್ ಮಾಡಿ ನೋಡಾಕಂತೀನಿ ನೋಡಿರಿ. ಇಷ್ಟ ಅರ್ಧದಷ್ಟೇ ಐತಿ, ಸಣ್ಣ ಡಬ್ಬಿ ಐತಿ. ಆದರೆ ಫೋಟೋದಾಗ ನೋಡೋದಾಗ ಇಷ್ಟು ದೊಡ್ಡ ಡಬ್ಬಿ ತೋರಿಸಿದ್ರು. ಅಂದರೆ ಗ್ರಾಮ್ ಲೆಕ್ಕದ ಮೇಲೆ ಇರ್ತೈತೆ ಅಲ್ರಿ. ಇದು ಈಸ್ಟ್ ಹಿಂಗೆ ಇರುತ್ತೋ ಏನೋ ಗೊತ್ತಿಲ್ಲ ರೀ. ನಾನು ಫಸ್ಟ್ ಟೈಮ್ ತರಿಸಿದ್ದು ಇದು ಕೋಕೋ ಪುಡಿ ಆಗಲಿ ಮತ್ತು ಈಸ್ಟ್ ಆಗಲಿ. ನೋಡಬೇಕು ಬ್ರೆಡ್ ಅಥವಾ ಏನಾದರೂ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಬಟ್ ನಾನು ಏನು ಕೆಲವೊಂದು ರೀಲ್ ಒಳಗತ್ತೆ ನೋಡಿದ್ದೀನಿ, ಇಡೋದೊಳಗೆ ರೀ. ಆದರೆ ಸ್ವಲ್ಪ ಇದಕ್ಕೆ ದಪ್ಪ ಕಾಳು ಥರ ಇತ್ತು ಅನ್ಸಾಕತ್ತಿತ್ತು. ಬಟ್ ಇದು ಭಾಳ ಸಣ್ಣ ಐತ್ರಿ. ನೋಡ್ಬೇಕು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು. ಈಗಿದ್ರೆ ಅದನ್ನು ಓಪನ್ ಮಾಡಿ ನೋಡಿ ಎತ್ತಿಟ್ಟೇರಿ. ಅಂದ್ರೆ ಬಂದ ತಕ್ಷಣ ಅದನ್ನು ಓಪನ್ ಮಾಡಿ ನೋಡಿದ ತಕ್ಷಣ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಈಗ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಅದು ಏನಂತಾರು ಪುದೀನ ಇದು ಟಬ್ ಒಳಗೆ ಹಾಕಿದ್ದೆ ಅಂದರೆ ಅದು ಗ್ರೋತ್ ಆಗಲ್ಲಾಗಿತ್ತು. ಹಾಗಾಗಿ ಅದನ್ನ ತೆಗೆದ್ಬಿಟ್ಟು ಕೆಳಗಡೆ ಹಾಕಿ ಇಟ್ಟಿದ್ದೀನಿ ರೀ. ಅಂದರೆ ನೆಲದೊಳಗೆ ಹಾಕಿದ್ದೀನಿ, ನೋಡೋಣ ಗ್ರೋತ್ ಆಗ್ಬೋದು ಅಂಥೇಳಿ. ಈಗಿದ್ರೆ ಟೈಮ್ 6 ಗಂಟೆ ಆಗೈತೆ ನೋಡಿರಿ. ನಾನು ಕೈಕಾಲು ಮುಖ ತೊಗೊಂಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಇವತ್ತು ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಾಕಂತೀನಿ ರೀ. ಭಾಳ ದಿವಸದಿಂದ ಅನ್ಕೋತಾ ಇದ್ದೆ, ಅಂದರೆ ಫಸ್ಟ್ ಮಾಡ್ತಿದ್ದೆ ರೀ ಒಂದು 5-6 ವರ್ಷದಿಂದ ಈ ಥರ ಮಾಡ್ತಿದ್ದೆ. ಈಗ 5-6 ವರ್ಷದಿಂದನೂ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೋತಿದ್ದೆ, ಬಟ್ ಮಾಡೋದನ್ನ ಆಗಿತ್ತಲ್ಲ. ಫೈನಲಿ ಇವತ್ತು ಸ್ಟಾರ್ಟ್ ಮಾಡಿದ್ದು. ಅಂದರೆ ಕೈಯಾಗ ದುಡ್ಡು ಇದ್ದ ತಕ್ಷಣ ಅದು ಖರ್ಚಾಗ್ಬಿಡುತ್ತೆ ರೀ. ನಾನು ಎಷ್ಟೇ ಎತ್ತಿಟ್ರೂ ಬೇಕಂದಾಗ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಈ ಥರ ಅಂದರೆ ಒಂದು ಹುಂಡಿ ಮಾಡಿಬಿಟ್ರೆ ಅದ್ರೊಳಗೆ ಹಾಕಿಬಿಟ್ರೆ ಯೂಸ್ ಅಂದರೆ ಬೇಕಂದಾಗ ತೊಗೊಳಕ್ಕೆ ಬರೋಂಗಿಲ್ಲ. ಹಾಗಾಗಿ ಇದನ್ನ ಜಲ್ದಿ ಆದಷ್ಟು ಬೇಗ ತುಂಬಲಂತೆ ದೇವ್ರ ಹತ್ರ ಕೇಳ್ಕೊಂಬಿಟ್ಟು ದುಡ್ಡು ಹಾಕಾಕಂತೀನಿ ನೋಡ್ರಿ. ಏನೋ ಒಂಥರ ಖುಷಿ ಅಲ್ರಿ ಹೆಣ್ಮಕ್ಳಿಗೆ ಈ ಥರ ರೊಕ್ಕ ಎಲ್ಲ ಸೇವಿಂಗ್ಸ್ ಮಾಡೋದು. ಅಂದರೆ ಬ್ಯಾಂಕ್ ಒಳಗೆ ಇಡೋಕ್ಕಾಗಂಗಿಲ್ಲ ಸ್ವಲ್ಪ ದುಡ್ಡು. ಹಾಗಾಗಿ ಇದ್ರೊಳಗಿನ ಸೇವಿಂಗ್ಸ್ ಮಾಡಿದ್ರೆ ಆಯ್ತಂತ ಫುಲ್ ಖುಷಿ ಒಳಗೆ ನಾನು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಆ ಡಬ್ಬಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಎತ್ತಿಟ್ಟೆ ನೋಡಿರಿ. ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಕೆಲಸ ಮಾಡೋಕೆ. ಈಗಿದ್ರೆ ಟೈಮ್ 6 ಗಂಟೆ ಆಗಿ ಹೋಗಿತ್ತ. ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಐತಂತ ಚಾನು ರೆಡಿ ಮಾಡಾಕಂತೀನಿ ನೋಡಿರಿ. ಮಸ್ತಾಗೆ ಬೆಲ್ಲ ಹಾಕಿ ಚಹಾ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದ್ರಾಯ್ತು. ನನ್ನ ಮಗಳು ಒಲ್ಲಂತಲ್ಲ ಚಹಾ, ಹಂಗಾಗಿ ನಾವಿಬ್ಬರೇ ಮಾಡ್ಕೊಂಡು ಕುಡಿದ್ವಿ. ಈಗ ಫೈನಲಿ ಟೈಮ್ 7 ಗಂಟೆ ಆಗಿ ಹೋಗಿದ್ರಿ. ಸ್ವಲ್ಪ ಸಾಮಾನು ಬೇಕಾಗಿದ್ದು, ತುಪ್ಪ ಬೇಕಾಗೈತಿ. ಆ್ಯಕ್ಚುಲಿ ತುಪ್ಪ ಎಣ್ಣೆ ಬೇಕಾಗಿತ್ತು. ಹಾಗಾಗಿ ಅಂದರೆ ಕ್ಯಾರೆಟ್ ಹಲ್ವಾ ಮಾಡಾಕ್ರಿ ನಾಳೆ ಆದ್ರೂ ತರಬೇಕಾ. ಹಾಗಾಗಿ ಈಗ ತೊಂದರೆ ಐತಂತ ನಮ್ಮ ಮನೆಯವ್ರ ಸಂಗಟ ಹೊಂಟಿದ್ದೀನಿ. ನನ್ನ ಮಗಳಿಗಿದ್ರೆ ತಾನು ಹೋಗ್ತಾನಂತ ಅನ್ನಕತ್ತಿದ್ಲು. ನಮ್ಮ ಮನೆಯವರು ಇಲ್ಲ ಆಜ್ಞೆ ಬರಲಿ, ಏನು ಬೇಕಲ್ಲ ತೊಗೋತಾವೆ, ಮತ್ತು ಬಂದ ತಕ್ಷಣ ಅದನ್ಯಾಕೆ ತಂದಿಲ್ಲ ಇದನ್ಯಾಕೆ ತಂದಿಲ್ಲ ಅಂತ ಅಂದರು. ಹಾಗಾಗಿ ಇವತ್ತು ನಾನು ನಮ್ಮ ಮನೆಯವರು ಹೋಗಿ ಏನು ಮಾಡೀವಿ ಅಂದರೆ ಒಂದು 1300-1400 ರೂಪಾಯಿ ಸಾಮಾನೆಲ್ಲ ತೊಗೊಂಡಿವಿ. ಬರೀ ಸಾಬೂನು ಪುಡಿ ಮತ್ತು ಸ್ವಲ್ಪ ಅವಲಕ್ಕಿ ಅಷ್ಟೇ ತೊಗೊಂಡಿವಿ. ಎಗ್ಗೂ ತಂದಿದ್ರು. ಅಂದರೆ ನಮ್ಮ ಮನೆಯವ್ರಿಗೆ ಎಗ್ ಆಮ್ಲೆಟ್ ಬೇಕಾಗಿತ್ತು.
ಸಾರಿ ಏನು ಆಮ್ಲೆಟ್ ಬ್ರೆಡ್ ತಿನ್ನೋರಿದ್ರು. ಹಾಗಾಗಿ ಬ್ರೆಡ್ ಮತ್ತು ಎಗ್ ತೊಗೊಂಡಿದ್ದೀನಿ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಎಣ್ಣೆ, ಚಹಾ ಪುಡಿ ಮತ್ತು ಸಕ್ಕರೆ, ಶೇಂಗಾ ಎಲ್ಲ ಬಿಟ್ಟಿದ್ದೀನಿ. ಬರೀ ಸಾಬೂನು ಪುಡಿ ಮತ್ತು ಸಾಬೂನು ಮತ್ತು ಬ್ರೆಡ್ ಅಷ್ಟೇ ತೊಗೊಂಬಂದಿದ್ದು. ಮನೆಗೆ ಬಂದ ತಕ್ಷಣ ನೋಡ್ತೀನಿ ಎಗ್ ಇಲ್ಲ ಅಂತೇಳಿ ವಾಪಸ್ ಅಂಗಡಿಗೆ ಹೋಗಿದ್ದೀನಿ. ಅವರು ಇಲ್ಲೇ ಬಿಟ್ಟು ಹೋಗಿರಲ್ಲ ಎಲ್ಲ ಅಂತೇಳಿ ಮತ್ತು ಶೇಂಗಾ ಮತ್ತು ಎಲ್ಲ ಕೊಟ್ಟರು. ನಮ್ಮ ಮನೆಯವರಿದ್ರೆ ಇಷ್ಟೆಲ್ಲ ಸಾಮಾನು ತೊಗೊಂಡು ಈ 4 ಸಾಮಾನು ತೊಗೊಂಡು ಬಂದು ಅಂತೇಳಿ ನನಗೆ ಅಂತಾರೆ. ಬಟ್ ನಾನು ತುಪ್ಪ ತರೋಣಂತೇಳಿ ಬೇರೆ ಅಂಗಡಿಗೆ ಹೋಗಿದ್ದೆ, ಅಂದರೆ ಹಾಲಿನ ಡೈರಿಗೆ ಹೋಗಿದ್ದೆ. ಹಾಗಾಗಿ ನೆನಪಾಗಿದ್ದಿಲ್ಲ. ಅಂದರೆ ಅವ್ರು ಬಿಟ್ಟು ಬಂದ್ರೂ ವಾಪಸ್ ಕೊಡ್ತಾರೆ. ಈಗ ನನ್ನ ಮಗಳು ಆಮ್ಲೆಟ್ ಮಾಡೋಕೆ ರೆಡಿ ಮಾಡೋಕ್ಕಂತ ನೋಡ್ರಿ. ನಮ್ಮ ಮನೆಯವ್ರ ಫೇವ್ರೇಟ್, ಇವತ್ತು ಅವರೇ ಮಾಡಿ ಕೊಟ್ಟನಂತ ನಾತಿದ್ರು. ಹಂಗಾಗಿ ತನು ರೆಡಿ ಮಾಡಿ ಕೊಡಾಕತ್ತಿದ್ಲು. ಆಲ್ರೆಡಿ ಅರ್ಧ ಬ್ರೆಡ್ ನಾಯಿಗೆ ಹಾಕ್ಯಾರ ನೋಡ್ರಿ. ಬಿಸ್ಕೆಟ್ ಆಗಲಿ ಬ್ರೆಡ್ ಆಗಲಿ ಫಸ್ಟ್ ತಂದ ತಕ್ಷಣ ನಾಯಿಗೆ ಹಾಕಿಬಿಡ್ತಾರೆ ನಮ್ಮ ಮನ್ಯಾಗ. ಈಗಿದ್ರೆ ತನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಟಿದ್ಲು. ನನ್ನ ಮನೆಯವ್ರಿಗೆ ರೆಡಿ ಮಾಡಿ ಕೊಡಾಕಂತಿದ್ರೆ ನಮ್ಮ ಮನೆಯವ್ರು ಇವತ್ತು ಬ್ರೆಡ್ ಆಮ್ಲೆಟ್ ರೆಡಿ ಮಾಡಿ ಕೊಟ್ಟರು. ಬ್ರೆಡ್ ಆಮ್ಲೆಟ್ ರೀ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ. ಅವಾಗೆಲ್ಲ ಹೊರಗಡೆ ಹೋಗಿ ತಿಂತಿದ್ರು, ಭಾಳ ಮಾಡ್ತಿತ್ತಿಲ್ಲ ರೀ. ಈಗ ಮನ್ಯಾಗ ಮಾಡಿಕೊಟ್ನಂತೆ ಬ್ರೆಡ್ ಮತ್ತು ಆಮ್ಲೆಟ್ ತೊಗೊಂಡು ಬಂದಿದ್ದೀವಿ. ಮತ್ತು 2 ಸಲ ಅಂಗಡಿಗೆ ಹೋಗಿ ಬರೋದು ಕೆಲಸನೂ ಆಯ್ತು ರೀ. ಎಲ್ಲ ಸಾಮಾನು ಅಲ್ಲೇ ಬಿಟ್ಟು ಬಂದ್ರಿಂದ ಮತ್ತು ವಾಪಸ್ ಹೋಗಿ ತೊಗೊಂಡು ಬರೋದಾಯಿತು. ನಾವು ಎಷ್ಟು ಶಾಣೆ ಇದ್ದೀವಿ, ಕೆಲವೊಂದು ಸಲ ಆ ಥರ ಆಗ್ತಿರ್ತೈತೆ ರೀ. ಮತ್ತೊಬ್ರಿಗೆ ಅಂತೀವಿ ನಾವು, ಏನು ನಿನಗೇನು ಬುದ್ಧಿಲೇನು, ಇಷ್ಟೇ ನೆನಪಾರ್ತಿ ಅಂತೀವಿ. ಕೆಲವೊಂದು ಸಲ ನಾವೇ ಆ ಥರ ಮಾಡಿದಾಗ ಅನಿಸುತ್ತೆ ಈ ಥರ ಆಗುತ್ತೆ. ಕೆಲವೊಂದು ಸಲ ನಮ್ಮ ಬುದ್ಧಿನೂ ಕೆಲಸ ಮಾಡೋಂಗಿಲ್ಲ ಅಂತೇಳಿ ಏನು ಮಾಡೋಕ್ಕಾಗಂಗಿಲ್ಲ ರೀ. ಅಂದರೆ ಒಂದು 700-800 ರೂಪಾಯಿ ಸಾಮಾನು ಅಲ್ಲೇ ಬಿಟ್ಟು ಬರೀ ಇಷ್ಟ ಸಾಮಾನು ತಂದಿದ್ದು. ಅದನ್ನೇ ಏನಾಕತ್ತಿರು ಶಾಣೆ ಅಂತಿ ನೋಡಿ ಈ ಥರ ಮಾಡಿ ಅಂತೇಳಿ ಕೆಲವೊಂದು ಸಲ ಆಗ್ತಾ ಇರ್ತೈತಿ. ನಮ್ಮ ಮನೆಯವರಿಗೆ ಬ್ರೆಡ್ ಆಮ್ಲೆಟ್ ರೆಡಿ ಮಾಡಾಕಂತಾರೆ ನೋಡ್ರಿ, ಯಾವ ರೀತಿ ಮಾಡಾಕತ್ತಾರೋ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ